ಗುಡಿಗೆರೆಯ ಯೋಧ ಎಚ್ ಗುರುವಿನ ಚಿಕ್ಕಮ್ಮ ಅಸ್ವಸ್ಥರಾಗಿದ್ದಾರೆ. ಮನೆಯಿಂದ ಆಂಬ್ಯುಲೆನ್ಸ್ವರೆಗೆ ಹೊತ್ಕೊಂಡು ಹೋಗಿದ್ದಾರೆ ಸಂಬಂಧಿಕರು. ಹತ್ತು ಆಕೆಯ ಆರೋಗ್ಯ ಫುಲ್ ಹಾಳಾಗಿ ಹೋಗಿದೆ, ಹದಗೆಟ್ಟು ಹೋಗಿದೆ. ಕೆಎಂದೊಡ್ಡಿ ಆಸ್ಪತ್ರೆಗೆ ಗುರು ಚಿಕ್ಕಮ್ಮ ಭಾಗ್ಯಮ್ಮರನ್ನ ಇದೀಗ ದಾಖಲು ಮಾಡಲಾಗಿದೆ. ಯೋಧ ಎಚ್ ಗುರುವಿನ ಚಿಕ್ಕಮ್ಮ ಅಸ್ವಸ್ಥರಾಗಿದ್ದಾರೆ. ಈ ಘಟನೆಯ ಶಾಕ್ನಿಂದಾಗಿ ಅವ್ರನ್ನ ಇದೀಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. ಮನೆಯಿಂದ ಆಂಬ್ಯುಲೆನ್ಸ್ ತನಕ ಅವ್ರನ್ನ ಹೊತ್ಕೊಂಡು ಹೋಗಿದ್ದಾರೆ. ಅಷ್ಟು ಅಸ್ವಸ್ಥರಾಗಿದ್ದಾರೆ ಅವರು. ಗುರು ತಾಯಿ ಚಿಕ್ಕಮ್ಮ ಭಾಗ್ಯಮ್ಮ ಅವರು. ಈ ಆಘಾತಕಾರಿ ಸುದ್ದಿ ಲಭ್ಯವಾದ ಕ್ಷಣದಿಂದಲೂ ಕೂಡ ತೀವ್ರ ಆಘಾತಕ್ಕೊಳಗಾಗಿ ಹತ್ತು ಕಂಪ್ಲೀಟ್ ಆಗಿ ಕಳೆದು ಹೋಗಿದ್ದಾರೆ ಅವರ ತಾಯಿ, ಅವರ ಕುಟುಂಬದವರು, ಅವರ ಚಿಕ್ಕಮ್ಮ ಎಲ್ಲರೂ ಕೂಡ. ಇದೀಗ ಅವರ ಗುರು ಚಿಕ್ಕಮ್ಮಗೆ ತೀವ್ರ ಅನಾರೋಗ್ಯ ಉಂಟಾಗಿದೆ. ಈ ಶಾಕ್ನಿಂದ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ, ಕೆಎಂದೊಡ್ಡಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಲಾಲ್ ಪಾಳ್ಯ. ರವಿ, ಏನಾಯ್ತು ಗುರು ಚಿಕ್ಕಮ್ಮಗೆ ಅಂತ? ಅಮರ್ ಪ್ರಸಾದ್, ಏನೀಗ ಹುತಾತ್ಮ ಹೊಂದಿರ್ತಕ್ಕಂಥ ಗುರು ಅವರು ಈಗಾಗಲೇ 3 ದಿನ ಆಯ್ತಾ ಬಂತು. ಹೀಗಾಗಿ ಅವರ ಹುಟ್ಟೂರು ಏನು ಆ ಗ್ರಾಮದಲ್ಲಿ ಸಾಕಷ್ಟು ಅಂದ್ರೆ ಅವರ ಸಂಬಂಧಿಕರು ಮತ್ತೆ ಅವರ ಮನೆಯವರು ಕೂಡ ಅಸ್ವಸ್ಥರಾಗಿದ್ದಾರೆ. ಅಂದ್ರೆ 2-3 ದಿನಗಳಿಂದಲೂ ಕೂಡ ಅವ್ರ ತಮ್ಮ, ತಂದೆ ಮತ್ತೆ ಅವ್ರ ತಾಯಿ ಸಾಕಷ್ಟು ಆತಂಕಗೊಂಡಿದ್ರು, ಜೊತೆಗೆ ಅಸ್ವಸ್ಥಗೊಂಡಿದ್ರು. ಅವರೆಲ್ಲರಿಗೂ ಕೂಡ ಆಸ್ಪತ್ರೆ ಅಂದ್ರೆ ಕೆಎಂದೊಡ್ಡಿ ಆಸ್ಪತ್ರೆ ಮತ್ತೆ ಮಂಡ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡೋಗಿ ಅವ್ರನ್ನ ಡ್ರಿಪ್ಸ್ ಹಾಕ್ಸಿ ಮತ್ತೆ ಚಿಕಿತ್ಸೆ ಕೊಡಿಸಿ ಅವ್ರ ಚೇತರಿಸ್ಕೊತಾ ಇದ್ದಾರೆ. ಈ ನಡುವೆ ಅವ್ರ ಚಿಕ್ಕಮ್ಮ ಏನ್ ಭಾಗ್ಯಮ್ಮ ಅಂತ ಹೇಳಿ ಅವರು ಕೂಡ 2-3 ದಿನಗಳಿಂದಲೂ ಸರಿಯಾಗಿ ಊಟ ತಿಂಡಿ ನಿದ್ರೆ ಇಲ್ಲದಂತೆ ಹೊತ್ತು ಸಾಕಷ್ಟು ಕಣ್ಣೀರಾಗಿ ಏನೋ ಅಸ್ವಸ್ಥಗೊಂಡಿದ್ರು. ಇವತ್ತು ಬೆಳಗ್ಗೆ ಅವರು ಮನೆ ಬಳಿ ಇರ್ತಕ್ಕಂಥ ಟೈಮ್ನಲ್ಲಿ ಅಂದ್ರೆ ಈಗ ಸ್ವಲ್ಪ ಹೊತ್ತು ಮುಂಚೆ ತೀವ್ರ ಅಸ್ವಸ್ಥಗೊಂಡು ಬಿದ್ದೋಗ್ಬಿಟ್ರು. ಆದ್ರೆ ಕೂಡಲೇ ಸ್ಥಳೀಯರೆಲ್ಲರೂ ಅಂದ್ರೆ ಅಲ್ಲೇ ಇದ್ದಂತ ಪಕ್ಕದಲ್ಲಿದ್ದಂಥವ್ರು ಅವ್ರನ್ನ ಸುಮಾರು 100-150 ಮೀಟರ್ ವರೆಗೂ ಅಂದ್ರೆ ಪಕ್ಕದ 3ನೇ ಬೀದಿನಲ್ಲಿ ಆಂಬ್ಯುಲೆನ್ಸ್ ಇತ್ತಿತ್ತು. ಹಾಗಾಗಿ ಆಂಬ್ಯುಲೆನ್ಸ್ ವರೆಗೂ ಅವ್ರನ್ನ ಹೊತ್ಕೊಂಡು ಹೋದ್ರು. ಅದ ನಂತರ ಆಂಬ್ಯುಲೆನ್ಸ್ ಮೂಲಕ ಅವ್ರನ್ನ ಈಗ ಕೆಎಂದೊಡ್ಡಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗಿದೆ. ಅವರು ಅಲ್ಲಿ ಚಿಕಿತ್ಸೆ ನೀಡಿ ಅವರು ಚೇತರಿಸ್ಕೊತಾ ಇದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ರವಿ. ಈ ರೀತಿಯಾಗಿ ತೀವ್ರ ಆಘಾತ ಶಾಕ್ನಿಂದಾಗಿ ಗುರು ಚಿಕ್ಕಮ್ಮಗೆ ತೀವ್ರ ಅನಾರೋಗ್ಯ ಉಂಟಾಗಿದೆ. ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ ವರ್ಗ ಅವ್ರನ್ನ ಹೊತ್ಕೊಂಡು ಹೋದಂತಹ ಪ್ರಸಂಗ ಕೂಡ ನಡೀತು. ಯೋಧ ಗುರು ಹುತಾತ್ಮರಾಗಿರುವ ಹಿನ್ನೆಲೆಯಲ್ಲಿ ಅವರ ಕುಟುಂಬದಲ್ಲಿ ಈ ಪರಿಯ ದುಃಖ ಈಗ ಮಡುಗಟ್ಟಿದೆ. ಅವರ ತಾಯಿ ತುಂಬಾ ಕಣ್ಣೀರಿಡ್ತಾ ಇದ್ದಾರೆ, ದುಃಖ ತಪ್ತರಾಗಿದ್ದಾರೆ. ಈ ನಡುವೆ ಅವರ ಚಿಕ್ಕಮ್ಮ ಕೂಡ ಈ ಶಾಕ್ನಿಂದಾಗಿ ತೀವ್ರ ಅಸ್ವಸ್ಥರಾಗಿದ್ದು, ಅನಾರೋಗ್ಯಕ್ಕೆ ತುತ್ತಾಗಿದ್ದು, ಅವ್ರನ್ನ ಕೂಡಲೇ ಆಂಬ್ಯುಲೆನ್ಸ್ವರೆಗೂ ಎತ್ತುಕೊಂಡು ಹೋಗಿ ಆಂಬ್ಯುಲೆನ್ಸ್ನಲ್ಲಿ ಇರಿಸಿ ಆಸ್ಪತ್ರೆಗೆ ಈಗ ರವಾನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವ್ರನ್ನ ಕೆಎಂದೊಡ್ಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಈಗ ಕೊಡಲಾಗ್ತಾ ಇದೆ. ನೋಡ
ಈ ರೀತಿಯಾಗಿ ಗುರು ಹುತಾತ್ಮರಾಗಿರುವ ಈ ಸಂದರ್ಭದಲ್ಲಿ ಶಾಕ್ಗೆ ಒಳಗಾಗಿರುವಂತಹ ಅವರ ತಾಯಿ ಚಿಕ್ಕಮ್ಮ, ಅವರ ತಾಯಿಯ ತಂಗಿ ಚಿಕ್ಕಮ್ಮ, ಗುರು ಚಿಕ್ಕಮ್ಮ ತೀವ್ರ ಅಸ್ವಸ್ಥರಾಗಿ ಅವ್ರನ್ನ ಈಗ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಒಂದಾದ್ಮೇಲೊಂದು ಶಾಕ್ ಆ ಕುಟುಂಬಕ್ಕೆ ಎದುರಾಗ್ತಾ ಇದೆ. ಅವ್ರನ್ನ ಆಂಬ್ಯುಲೆನ್ಸ್ಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅವರ ಇತರ ಕುಟುಂಬಸ್ಥರು ಕೂಡ ಮತ್ತಷ್ಟು ಕಣ್ಣೀರಿನಿಂದ ಬೊಬ್ಬೆ ಹಾಕ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಅವರಿಗೆ ಒಂದೇ ಶಾಕಿಯನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ಈ ನಡುವೆ ಈಕೆ ಗುರು ಚಿಕ್ಕಮ್ಮ ಕೂಡ ಅಸ್ವಸ್ಥರಾಗಿರೋದನ್ನ ಅವರಿಗೆ ಅರಗಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಅವರಿಗೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಕಣ್ಣೀರು ಹಾಕೋದು ಬಿಟ್ರೆ ಬೇರೆ ಏನೂ ಕೂಡ ಅವರಿಗೆ ತೋಚ್ತಾ ಇಲ್ಲ. ನಿಜಕ್ಕೂ ಕೂಡ ಕರುಳು ಹಿಂಡುವಂತಹ ಸನ್ನಿವೇಶವೆಲ್ಲವೂ ಕೂಡ.